ರನ್ ಬಗ್ಗೆದಾಗ ರನ್ ಸಿಂಧೂರ್ ಬಗ್ಗೆದಾಗ ಅದೇ ಈ ಒಂದು ಗ್ಲೋಬಲ್ ಸೈನಿಕ ಅಕಾಡೆಮಿಯ 10ನೇ ವಾರ್ಷಿಕೋತ್ಸವ ನಿಮಿತ್ತ ಈ ಒಂದು ಕಾರ್ಯಕ್ರಮ ನಾವುಗಳು ಗ್ಲೋಬಲ್ ಸೈನಿಕ ಅಕಾಡೆಮಿ ಹಾಗೂ ರೋಟರಿ ಎಲ್ಲ ಒಂದು ನಮ್ಮದೆಲ್ಲ ಬೀದರ್ ಎಲ್ಲ ಕ್ಲಬ್ ಕೂಡ್ಕೊಂಡು ಮಾಡ್ತಾಯಿದ್ವಿ. ಯಾವಾಗಲೂ ರೋಟರಿ ಇಂಥ ಒಳ್ಳೆಯ ಯಾವುದೇ ಕಾರ್ಯಕ್ಕೆ ಕೈ ಜೋಡಿಸ್ತದೆ. ಅದು ಏನೋ ಈ ಸಲ ನಾವು ಎಲ್ಲ ಒಂದು ಬ್ಯಾಚ್ ಆಯ್ತಾಗ ನಾವೆಲ್ಲ ನಾವು ಡೈರೆಕ್ಟರ್ಸ್ ಕೂಡ ಸುಮಾರು 7 ಜನ ಡೈರೆಕ್ಟರ್ಸ್ ಎಲ್ಲ ರೋಟರಿಯನ್ಸ್ ಇದ್ದೀವಿ. ಹಾಗಾಗಿ ಅದು ಒಂದು ನಮ್ಮ ಅಧ್ಯಕ್ಷರು ಹಿಡ್ಕೊಂಡೆ ಎಲ್ಲರೂ. ಹಾಗಾಗಿ ನಾವು ಇಂಥ ಯಾವುದೇ ಒಂದು ಕಾರ್ಯಕ್ಕೆ ಯಾರೇ ನಮ್ಮ ಕರೆ ಕೊಟ್ಟರು ಆ ಕಾರ್ಯದಲ್ಲಿ ನಾವು ರೋಟರಿ ಯಾವಾಗಲೂ ಭಾಗವಹಿಸ್ತೀವಿ. ಇದೊಂದು ಒಳ್ಳೆ ಒಂದು ಜಾಗೃತಿ ಮೂಡುವಂಥ ಕಾರ್ಯಕ್ರಮ, ದೇಶಭಕ್ತಿಯ ಒಂದು ಕಾರ್ಯಕ್ರಮ ಇದೆ. ಈ ಒಂದು ಸೈನಿಕರಿಗೆ ಒಂದು ಗೌರವ ಕೊಡುವಂಥ ಕಾರ್ಯಕ್ರಮ. ಇದರಲ್ಲಿ ರೋಟರಿ ಸ್ವಇಚ್ಛೆಯಿಂದ ನಾವು ಅದರಲ್ಲಿ ಭಾಗಿಯಾಗ್ತಾ ಇದ್ವಿ. ಎಲ್ಲ ನಮ್ಮ ಪ್ರತಿಯೊಬ್ಬ ಅಧ್ಯಕ್ಷ ಕಾರ್ಯದರ್ಶಿಗಳು ಎಲ್ಲ ಸದಸ್ಯರ ಒಂದು ಒಪ್ಪಿಗೆ ಮೇರೆಗೆ ನಾವು ಈ ಒಂದು ಗ್ಲೋಬಲ್ ಸೈನಿಕ ಅಕಾಡೆಮಿ ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮ ಎಲ್ಲ ನಾವು ಭಾಗಿಯಾಗ್ತಾ ಇದ್ವಿ. ಅದಕ್ಕಾಗಿ ಇದರಲ್ಲಿ ಎಲ್ಲ ನಾವೊಂದು ಈ ಒಂದು ವೇದಿಕೆ ಮುಖಾಂತರ ಎಲ್ಲ ಬೀದರ್ ಜನತೆಗೆ ಏನು ವಿನಂತಿ ಮಾಡ್ಕೊಳ್ತಂದರೆ ಎಲ್ಲರಿಗೆ ಒಂದು ಸದುದ್ದೇಶ ಒಂದು ಒಳ್ಳೆಯ ದೇಶಭಕ್ತಿಯ ಒಂದು ಕಾರ್ಯಕ್ರಮದಲ್ಲಿ ತಾವುಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿಸಿ ಕಾರ್ಯದಲ್ಲಿ ಭಾಗಿಯಾಗಬೇಕು. ಎಲ್ಲ ಮಹಿಳೆಯರು, ಮಕ್ಕಳು, ವಯಸ್ಸು ಎಲ್ಲ ಒಂದು ಯಾವುದೇ ಒಂದು ವಯಸ್ಸಿನ ಒಂದು ಮಿತಿ ಇಲ್ಲ. 10 ಕಿಲೋಮೀಟರ್, 6 ಕಿಲೋಮೀಟರ್, 3 ಕಿಲೋಮೀಟರ್ ಅಂತ ಇಟ್ಟಿದೆ ನಾವು ಎಲ್ಲ. ಅದರಲ್ಲಿ ಅವರವರು ತಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ಅದನ್ನು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ರೆ ಅದರ ಒಂದು ಒಳ್ಳೆಯ ಒಂದು ಸಂದೇಶ ಒಂದು ನಾವು ಸಮಾಜಕ್ಕೆ ಕೊಡ್ಬೋದು. ಈ ಒಂದು ದೇಶಭಕ್ತಿ ಬಗ್ಗೆ ಇತ್ತೀಚೆಗೆ ಒಂದು ನಾಟ್ ಫಾರ್ ಗುಡ್ ಅಂತ ಹೇಳಿ ನಮಗೆ ಒಂದು ರೋಟರಿ ಒಂದು ಥೀಮ್ ಇದೆ. ಎಲ್ಲ ಒಂದು ಒಳ್ಳೆಯ ಕೆಲಸಕ್ಕೆ ನಾವೆಲ್ಲ ಒಂದು ಕಡೆ ಸೇರಬೇಕು. ಇದು ಒಂದು ಒಳ್ಳೆಯ ಕೆಲಸ. ಹಾಗಾಗಿ ನಾವು ರೋಟರಿ ಇದು ಯಾವುದೇ ಮುಂದೆ ಗ್ಲೋಬಲ್ ಸೈನಿಕ ಹೀಗಿದೆ, ಮುಂದೆ ಯಾವುದೇ ಸಂಘ ಸಂಸ್ಥೆ ಬಂದರೂ ಅದ್ರ ಜೊತೆಗೆ ನಾವು ರೋಟರಿతో ಸೇರ್ಕೊಂಡು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋಕ್ಕೆ ನಾವು ಯಾವಾಗಲೂ ಸಿದ್ಧ ಇದ್ದೀವಿ ಅಂತ ಹೇಳಿ ಬಯಸ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮ ಬಂದವರು ತಮಗೆಲ್ಲರೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ಎರಡು ಮಾತು ಮುಗಿಸ್ತೀನಿ.